ಮನೇಲಿರೋ ಕೆಲಸಗಳನ್ನ ಮಾಡ್ಕೊಂಡು ಎಲ್ಲರೂ ಯೋಗಕ್ಷೇಮ ವಿಚಾರಿಸ್ಕೊಂಡು ಜೊತೆಲಿ ಮಲ್ಕೊಳ್ಳೋದಕ್ಕೆ ಮಾತ್ರನ ಹೆಂಡ್ತಿ ಅಂತ ಅನ್ಸ್ಬಿಡುತ್ತೆ ಕೆಲವು ಸಾರಿ. ಲಕ್ಷಾಂತರ ರೂಪಾಯಿ ದುಡ್ಡನ್ನ ಖರ್ಚು ಮಾಡ್ಬಿಟ್ಟು ಸ್ಯಾಲ್ರಿ ಇಲ್ದೇ ಇರೋ ಜಾಬ್ಗೆ ಸೇರ್ಕೊಳ್ಳೋರು ಯಾರಾದ್ರೂ ಇದ್ರೆ ನಾವುಗಳೇ. ಹಬ್ಬ ಹರಿದಿನಕ್ಕಿರ್ಲಿ ಸಂಡೇನು ರಜೆ ಸಿಗಲ್ಲ. ಯಾವ್ದೇ ರೀತಿ ಸ್ಯಾಲ್ರಿನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಮನೆ ಖರ್ಚಿಗೆ ಅಂತ ಕೊಡೋ 500,000 ರೂಪಾಯಲ್ಲೂ ಲೆಕ್ಕಗಳನ್ನ ಕೇಳ್ತಾರೆ. ಅದೇ ಗಂಡನ ನಿನ್ ಸಂಬಳ ಎಷ್ಟು, ಆ ಸಂಬಳನ ಎಂತೆಂತ ಖರ್ಚು ಮಾಡ್ತಾ ಇದ್ಯಾ, ಇನ್ವೆಸ್ಟ್ ಮಾಡ್ತಾ ಇದ್ಯಾ, ಏನು ಎತ್ತ ಅಂತ ಲೆಕ್ಕ ಏನಾದ್ರು ಕೇಳಕ್ ಹೋದ್ರೆ ಒಂದು ದೊಡ್ಡ ಮಹಾಭಾರತನೇ ಮನೇಲಿ ಸ್ಟಾರ್ಟ್ ಆಗ್ಬಿಡುತ್ತೆ. ಹೆಂಡ್ತಿರ್ಗೆ ಮನೇಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋ ಅಧಿಕಾರನೇ ಇಲ್ವಾ ಅಂತ ಕೆಲವೊಂಬಾರಿ ಅನ್ಸ್ಬಿಡುತ್ತೆ. ಯಾಕೆಂದ್ರೆ ಸುತ್ತ ಇರೋರು ಅದೇ ರೀತಿ ನಡ್ಕೋತಾ ಇರ್ತಾರೆ. ಪ್ರಿಯಾರಿಟಿ ಹೆಂಡ್ತಿ ಇಲ್ಲ ಅಂತಂದ್ಮೇಲೆ ಗಂಡಂದ್ರು ಮದ್ವೆ ಮಾಡ್ಕೊಳ್ಳೋ ನೆಸೆಸಿಟಿನೇ ಇಲ್ಲ. ಪೇರೆಂಟ್ಸ್ ಜೊತೆನೆ ಬದುಕಬಹುದಪ್ಪ. ವಿಷಯ ಏನು ಅಂದ್ರೆ ಹುಡುಗರು ಮದ್ವೆ ಆದ್ಮೇಲೆ ಅವ್ರ ಅಪ್ಪನ ತರ ಬದುಕಬೇಕು ಅಂತ ಅನ್ಕೋತಾ ಇರ್ತಾರೆ. ಆದ್ರೆ ಹುಡುಗಿರು ಯಾವ್ದೇ ಕಾರಣಕ್ಕೂ ಅವ್ರ ತಾಯಿ ತರ ಬದುಕಬಾರ್ದು ಅಂತ ಆಸೆ ಪಡ್ತಾರೆ. ರೆಸ್ಪೆಕ್ಟ್ ಅನ್ನೋ ಪದದ ಅರ್ಥನೇ ಗೊತ್ತಿಲ್ದೇನೆ ಬದುಕ್ತಾ ಇರ್ತಾರೆ ಎಷ್ಟೋ ಜನ ತಾಯಿ ಅಂದ್ರು. ಅದಕ್ಕೋಸ್ಕರ ಪೇರೆಂಟ್ಸ್ ಮುಂದೆ ಹೋಗಿ ನಿಂತ್ಕೊಂಡು ನಾನು ಈ ರೀತಿ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಈ ತರ ವ್ಯವಹಾರ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಓಕೆನಾ ಅಂತ ಕೇಳೋ ಹೆಂಡತಿ ಹತ್ರ ಬಂದು ಕೇಳೋದಿರ್ಲಿ, ಹಿಂಗ್ ಮಾಡ್ಬೇಕು ಅನ್ಕೊಂಡಿದೀನಿ ಅಂತ ಹೇಳಿದಿದ್ರು ಕೂಡ ತುಂಬಾ ಖುಷಿ ಆಗ್ಬಿಡ್ತಾರೆ. ಪ್ರೀತಿನೂ ಕೇಳಿ ಪಡ್ಕೊಳ್ಳೋ ಸಿಚುಯೇಷನ್ ಅಲ್ಲಿ ಇದೀವ ನಾವು.